ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸ್ತೇನೆ. ಮತ್ತೊಂದು ಸಂಚಿಕೆಗೆ ನಿಮ್ಮನ್ನು ಸ್ವಾಗತಿಸ್ತೇನೆ. ಸತ್ಯವೇದದಲ್ಲಿ ಅನೇಕ ವಾಕ್ಯಗಳನ್ನು ನಾವು ನೋಡ್ತೇವೆ. ದೇವರು ನಮ್ಮ ಆರೋಗ್ಯದಾಯಕನಾಗಿದ್ದಾನೆ, ದೇವರು ನಮಗೆ ಘನವೈದ್ಯನಾಗಿದ್ದಾನೆ, ದೇವರು ಸೌಖ್ಯ ಮಾಡುವಂಥ ದೇವರಾಗಿದ್ದಾನೆ ಎಂಬುದಾಗಿ. ಕೀರ್ತನೆ 103 ವಾಕ್ಯ 3 ಎಲ್ಲರಿಗೆ ಗೊತ್ತಾದಂಥ ವಾಕ್ಯ. ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು ಎಂಬುದಾಗಿದೆ. ವಿಮೋಚನೆ ಕಾಂಡ 15ನೇ ಅಧ್ಯಾಯ 26ನೇ ವಾಕ್ಯ ನಮ್ಮೆಲ್ಲರಿಗೂ ಗೊತ್ತು. ಯೆಹೋವನೆಂಬ ನಾನೇ ನಮಗೆ ಆರೋಗ್ಯದಾಯಕನು, ಐಗುಪ್ತರಿಗೆ ಬರಮಾಡಿದಂತಹ ಯಾವ ಬಾಧೆಯನ್ನು ನಾನು ನಿಮಗೆ ಬರಗೊಡಿಸುವುದಿಲ್ಲ ಎಂಬುದಾಗಿ ಇಸ್ರಾಯೇಲರಿಗೆ ವಾಗ್ದಾನ ಮಾಡ್ತಾನೆ. ಇದೆರಡೂ ಸಹ ಹಳೆ ಒಡಂಬಡಿಕೆಯ ವಾಕ್ಯಗಳು. ಇನ್ನು ಹೊಸ ಒಡಂಬಡಿಕೆಯಲ್ಲಿ ನೋಡುವುದಾದರೆ 4 ಸುವಾರ್ತೆಯಲ್ಲೂ ಸಹ ಯೇಸುವಿನ ಬಳಿಗೆ ಯೇಸುವೇ ಗುರುವೇ ನನ್ನನ್ನು ಸೌಖ್ಯ ಮಾಡಿ ಎಂಬುದಾಗಿ ಹೇಳಿ ಬಂದಂಥ ಯಾರನ್ನೂ ಸಹ ಯೇಸು ಸ್ವಾಮಿ ಹಾಗೆ ಕಳಿಸಿದ್ದಿಲ್ಲ. ಚೋಜನ್ ಸೀರೀಸಲ್ಲಿ ಒಬ್ಬರನ್ನ ತೋರಿಸ್ತಾರೆ, ಕಾಲು ಸರಿ ಇಲ್ಲ ಬಂದರು, ಯೇಸು ಸ್ವಾಮಿ ಹಾಗೆ ಕಳಿಸಿದ್ರು ಅಂತ. ಹಾಗಿಲ್ಲ. 4 ಸುವಾರ್ತೆಯಲ್ಲಿ ನೀವು ಎಲ್ಲೂ ಸಹ ಯೇಸು ಸ್ವಾಮಿಯ ಬಳಿ ಬಂದು ನನಗೆ ಸೌಖ್ಯ ಮಾಡಿ ಎಂದು ಕೇಳಿ ಯೇಸು ಸ್ವಾಮಿಯವರನ್ನು ಬರಲ್ಗೈಯಲ್ಲಿ ಕಳಿಸಿದ್ದ ಹಾಗೆ ಯಾವುದೇ ರೀತಿಯಾದಂಥ ಉಲ್ಲೇಖಗಳು ಖಂಡಿತವಾಗಲೂ ಇಲ್ಲ. ಹಾಗಾಗಿ ನಾವು ನಂಬ್ತೇವೆ ದೇವರು ಸೌಖ್ಯ ಮಾಡುವಾತನು. ನಮ್ಮ ಶರೀರದಲ್ಲಿ ರೋಗಗಳು ಇರುವುದು ಆತನಿಗೆ ಇಷ್ಟವಿಲ್ಲದಂಥ ಕಾರ್ಯ. ದೇವರು ನಾವು ಸೌಖ್ಯವಾಗಿರಬೇಕು, ಆರೋಗ್ಯವಾಗಿರಬೇಕು, ಉತ್ತಮ ಆರೋಗ್ಯದಲ್ಲಿರಬೇಕು ಎಂಬುದಾಗಿ ಆತನು ಬಯಸ್ತಾನೆ ಎಂಬುದಾಗಿ. ಆದರೆ ಅನೇಕ ಸಭೆಗಳು ಇದನ್ನು ವಿಶ್ವಾಸಿಸುವುದಿಲ್ಲ. ಅನೇಕ ಸಭೆಗಳಲ್ಲಿ ಈ ರೀತಿಯಾಗಿ ಪ್ರಸಂಗ ಮಾಡುವುದಕ್ಕೆ ಅವಕಾಶ ಇಲ್ಲ. ಅನೇಕ ಕ್ರೈಸ್ತರು ರೋಗ ಎನ್ನುವಂಥದ್ದು ದೇವರು ಕೊಡುವಂತಹ ಒಂದು ವಿಷಯ. ರೋಗ ಇರುವುದಾದರೆ ನಾನು ದೇವರೊಂದಿಗೆ ಒಂದು ಕ್ಲೋಸ್ ರಿಲೇಷನ್ಶಿಪ್ ಇರ್ಬೋದು, ದೇವರ ಸೇವೆ ಮಾಡಬಹುದು, ರೋಗ ಕೊಟ್ಟರೆ ನಾನು ಸ್ವಲ್ಪ ಒಳ್ಳೆಯವನಾಗಬಹುದು, ಒಳ್ಳೆಯ ಕಾರ್ಯಗಳನ್ನು ಮಾಡಬಹುದು ಎಂಬುವಂತಹ ತಪ್ಪಾದ ಅರ್ಥೈಸುವಿಕೆ ಇರುವುದರಿಂದ ರೋಗಗಳನ್ನು ಅವರು ಸಂತೋಷವಾಗಿ ಅನುಭವಿಸ್ತಾರೆ. ಹೇಳ್ತಾರೆ, ಅಯ್ಯೋ ಎಂಥ ಕಷ್ಟ ಬ್ರದರ್, ಕಷ್ಟಪಟ್ಟು ನಾನು ಸುವಾರ್ತೆ, ನನ್ನ ದೇಹದಲ್ಲಿ ಇಷ್ಟೊಂದು ಕಾಯಿಲೆ ಇದ್ದರು ಅಂತ ನೀವು ಹೇಳೋದ್ರಿಂದ ಅದು ನಿಮಗೆ ಮಾತ್ರ ಘನ ತರ್ತದೆ ಹೊರತು ದೇವರಿಗೆ ಘನವನ್ನು ತರೋದಿಲ್ಲ. ಸೊ ಇವುಗಳ ಬಗ್ಗೆ ನಾನು ಧ್ಯಾನ ಮಾಡಬೇಕಾದ್ರೆ ನನಗೆ ಬಹಳ ನೋವಾದಂತಹ ಕೆಲವೊಂದು ವಿಷಯಗಳು ಏನು ಅಂದರೆ, ತಪ್ಪಾದಂತಹ ಒಂದು ವಿಷಯಗಳು ನಂಬಿದ್ದಾರೆ. ಕನ್ವಿನ್ಸಿಂಗ್ ಮೈಂಡ್ ಅಂತ ಹೇಳ್ತೇವೆ. ಒಂದು ಸುಳ್ಳನ್ನು ಹೇಳಿ ನಿಮ್ಮ ಮೈಂಡನ್ನು ಕನ್ವಿನ್ಸ್ ಮಾಡಿಬಿಟ್ರೆ ಸಾಕು, ನಿಮ್ಮ ಒಂದು ದಿಕ್ಕನ್ನೇ ಬದಲಾಯಿಸ್ಬಿಡ್ಬೋದು, ನಿಮ್ಮ ನಂಬಿಕೆಯನ್ನು ಬದಲಾಯಿಸಬಹುದು, ನಿಮ್ಮನ್ನು ಯಾವ ರೀತಿಯಾಗಿ ಬೇಕಾದರೂ ತಿಳಿಸ್ಬೋದು. ಹಾಗಾಗಿ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸೊ ಒಂದು ರೀತಿಯಾದಂತಹ ಥಿಯಾಲಜಿ ಹರಡಿದೆ, ಒಂದು ರೀತಿಯಾದಂತಹ ಥಿಯಾಲಜಿ ಯೂಟ್ಯೂಬ್ನಲ್ಲಿ ಈ ರೀತಿಯಾದ ಸೌಖ್ಯದ ಬಗ್ಗೆ ಮಾತನಾಡುವವರಿಗೆ ವಿರುದ್ಧವಾಗಿ ಒಂದು ವ್ಯಕ್ತಿ ಒಂದು ಬೋಧಕರು ವಿಡಿಯೋಗಳನ್ನ ಹಾಕ್ತಾಯಿದ್ರು. ನೋಡಿದಾಗ ಭಾಳ ಸಂಕಟ ಅನ್ನಿಸ್ತು. ಆದರೆ ನನಗೆ ಅರ್ಥ ಆಯಿತು, ಈ ರೀತಿಯಾದ ಒಂದು ಸ್ಟ್ರಾಂಗ್ ಡಾಕ್ಟ್ರಿನ್ ಒಂದು ಕಡೆ ಹರಡಿರೋದ್ರಿಂದ ಈ ಸೌಖ್ಯಕ್ಕೆ ವಿರೋಧವಾದಂತಹ ಅನೇಕ ಪ್ರಸಂಗಗಳಿದೆ. ಈ ಸೌಖ್ಯವನ್ನು ನಂಬದೇ ಇರುವ ರೀತಿಯಲ್ಲಿ ಈ ರೀತಿಯಾದಂಥ ಒಂದು ಸ್ಟ್ರಾಂಗ್ ಡಾಕ್ಟ್ರಿನ್ ಇದೆ ಎಂಬುದಾಗಿ ಅವರು ಹೇಳಿದಂಥ ಕೆಲವೊಂದು ವಿಷಯಗಳು. ದೇವರು ಪಕ್ಷಪಾತಿಯಲ್ಲ. ದೇವರು ಸೌಖ್ಯ ಮಾಡೋದಾದರೆ ಎಲ್ಲರನ್ನ ಸೌಖ್ಯ ಮಾಡಬೇಕು, ಯಾರೋ ಒಬ್ಬರನ್ನ ಸೌಖ್ಯ ಮಾಡಲ್ಲ. ಮತ್ತು ಸೌಖ್ಯ ಅನ್ನುವಂಥದ್ದು ಒಂದು ಕಾಲಘಟ್ಟದಲ್ಲಿ ನಿಂತೋಯ್ತು. ಅಪೊಸ್ತಲರ ಸಮಯದಲ್ಲಿ ಮಾತ್ರ ಸೌಖ್ಯಗಳು ನಡೀತಾ ಇತ್ತು. ಅದು ಸಭೆ ಬೆಳವಣಿಗೆ ಆರಂಭ, ಸಭೆಯನ್ನು ಬೆಳೆಸೋದಕ್ಕೋಸ್ಕರ ದೇವರು ಅನುಮತಿಸಿದನು. ಆದರೆ ಈ ಒಂದು ಕಾಲದಲ್ಲಿ ಯಾವ ರೀತಿಯಾದಂಥ ಅದ್ಭುತಗಳಿಲ್ಲ, ಸೌಖ್ಯಗಳಿಲ್ಲ. ಹಾಗಾಗಿ ನೀವು ಅದರ ಬಗ್ಗೆ ಪ್ರಾರ್ಥಿಸಬಾರ್ದು ಎಂಬುದಾಗಿ. ಮೂರನೇದಾಗಿ, ನೀವು ದೇವರು ಪ್ರೀತಿ 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 ಅಂತ ಪ್ರಸಂಗಿಸ್ತೀರಾ. ನೋಡಿ, ದೇವರಿಗೆ 2 ಮುಖ ಇದೆ. ದೇವ್ರ ಪ್ರೀತಿ ಸ್ವರೂಪನು ನಿಜ, ಆದರೆ ಕೋಪ ಬಂದರೆ ಬೆತ್ತದಿಂದ ಹೊಡಿತಾನೆ, ಬೇಕಾದರೆ ಬೆಲ್ಟ್ ತೆಗೆದು ಹೊಡಿತಾನೆ ಅಂತ ಪ್ರಸಂಗ ಮಾಡ್ತಾಯಿದ್ರು. ಇವರು ಎಲ್ಲಿಂದ ಈ ವಾಕ್ಯ ಭಾಗಗಳನ್ನ ತೆಗಿತಾರಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ನೀವು ನಿಮ್ಮ ಮಕ್ಕಳನ್ನ ಆ ರೀತಿಯಾಗಿ ಟ್ರೀಟ್ ಮಾಡಬಹುದು, ಆದರೆ ತಂದೆ ದೇವರು ನಮ್ಮನ್ನು ಆ ರೀತಿಯಾಗಿ ಟ್ರೀಟ್ ಮಾಡುವಂತಹ ದೇವರಲ್ಲ. ಮೊದಲನೇದಾಗಿ ದೇವರನ್ನು ನೋಡುವಂತಹ ದೃಷ್ಟಿ ನಮಗೆ ಬದಲಾಗಬೇಕು. ದೇವರನ್ನು ನೋಡುವಂತಹ ಕಣ್ಣುಗಳು, ನಾವು ಯಾವ ರೀತಿಯಿಂದ ಕನ್ನಡಕದಲ್ಲಿ ಎಲ್ಲ ಸ್ಪೆಕ್ಸ್ ಯೂಸ್ ಮಾಡ್ತೀವಲ್ಲ, ಯಾವ ರೀತಿಯಾದಂಥ ಕನ್ನಡಕದಲ್ಲಿ ದೇವ್ರನ್ನ ನೋಡ್ತೇವೆ ಎಂಬುದಾಗಿ, ದೇವ್ರನ್ನ ಯಾವ ರೀತಿಯಾಗಿ ನೋಡ್ತೇವೆ ಎಂಬುದಾಗಿ. ಶಿಷ್ಯರು ಬಂದು ಕೇಳ್ತಾರೆ, ಯೇಸು ಸ್ವಾಮಿ ನೋಡಿ, ಯೋಹಾನ ಅವರ ಶಿಷ್ಯರಿಗೆ ಪ್ರಾರ್ಥನೆಯನ್ನು ಕಲಿಸ್ಕೊಡ್ತಿದ್ದಾನೆ, ನಮಗೂ ಸಹ ಪ್ರಾರ್ಥನೆಯನ್ನು ಕಲಿಸ್ಕೊಡಿ ಎಂಬುದಾಗಿ ಕೇಳಬೇಕಾದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ಪರಲೋಕದಲ್ಲಿರುವಂತಹ ನಮ್ಮ ತಂದೆಯೇ ಎಂಬುದಾಗಿ ಪ್ರಾರ್ಥನೆಯನ್ನು ಕಲಿಸ್ಕೊಡ್ತಾರೆ. ನೋಡ್ರಪ್ಪ, ನೀವು ದೇವ್ರಂತೀರಾ, ಯೆಹೋವನೇ ಎಂಬುದಾಗಿ ಕರೆಯುವುದಕ್ಕೆ ಹೆದರ್ತೀರಾ, ಅಡ್ಡೋನಾ ಎಂಬುದಾಗಿ ಕರೀತೀರಾ, ಬಹಳವಾಗಿ ಎದುರ್ತೀರಾ. ಆದರೆ ಅರ್ಥ ಮಾಡ್ಕೊಳ್ಳಿ, ಆತನ ಒಳ್ಳೆಯ ತಂದೆ, ಆತನ ತಂದೆಯಾಗಿ ನೋಡ್ರಿ ಎಂಬುದನ್ನು ಯೇಸು ಸ್ವಾಮಿ ತೋರಿಸ್ಕೊಟ್ನು. ಯೇಸು ಸ್ವಾಮಿ ಆ ಒಂದು ಸ್ಥಳದಲ್ಲಿ ನಿಂತು, ಆ ಒಂದು ಯೆರೂಸಲೇಮಲ್ಲಿ ನಿಂತು ಹೇಳ್ತಾನೆ,
ನೀವು ಯಾರು ತಂದೆಯನ್ನು ಕಂಡಿದ್ದಿಲ್ಲ, ನಾನು ಮಾತ್ರವೇ ತಂದೆಯನ್ನು ಅರಿತವನಾಗಿದ್ದೇನೆ. ತಂದೆಯೊಂದಿಗೆ ಮುಖಾಮುಖ ಸಂಬಂಧದಲ್ಲಿ ಇದ್ದವನು ನಾನು. ತಂದೆಯನ್ನು ಪ್ರಕಟಿಸುವುದಕ್ಕೆ ಬಂದಿದ್ದೇನೆ, ತಂದೆಯನ್ನು ಪ್ರಕಟಿಸ್ತೇನೆ ಎಂಬುದಾಗಿ ಹೇಳಿ ತಂದೆಯನ್ನು ಪ್ರಕಟಿಸಿದಂಥ ಏಕೈಕ ವ್ಯಕ್ತಿ ಯೇಸು ಸ್ವಾಮಿ. ಹಳೆಯ ಒಡಂಬಡಿಕೆ ಉದ್ದ ಪೂರ್ತಿ ಅನೇಕ ಪ್ರವಾದಿಗಳು, ಅನೇಕ ನಾಯಕರುಗಳನ್ನು ನೋಡ್ತೇವೆ. ಯಾರೂ ಸಹ ತಂದೆಯನ್ನು ತಿಳಿದವರಲ್ಲ, ಎಲ್ಲರೂ ಸಹ ದೇವರನ್ನು ತಿಳಿದವರು. ಆದರೆ ಯೇಸು ಸ್ವಾಮಿ, ಯೋಹನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಾಕ್ಯ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವೆಂಬಾತನು ದೇವರೊಂದಿಗೆ ಸಂಬಂಧದಲ್ಲಿದ್ದನು, ಆ ವಾಕ್ಯವೆಂಬಾತನು ನರವತಾರವೆತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಇನ್ ದ ಬಿಗಿನಿಂಗ್ ದ ವರ್ಡ್ ವಾಸ್ ವಿತ್ ಗಾಡ್. ಆಮೆನ್. ದೇವರೊಂದಿಗಿದ್ದನು ಎಂಬುವಂಥ ವಾಕ್ಯ ಪ್ರೋಸ್ ಎಂಬುದಾಗಿ ಗ್ರೀಕ್ ಪದ ಬಳಸಲ್ಪಟ್ಟಿದೆ ಎಂಬುದಾಗಿ ಹೇಳುವುದಾದರೆ ಮುಖಾಮುಖಿಯಾದಂಥ ಸಂಬಂಧ. ದೇವರನ್ನು ಅರಿತವನು ಆತನು ಬಂದು ತಂದೆಯಾದ ದೇವರನ್ನು ಪ್ರಕಟಿಸಿದ. ಹಿ ರಿವೀಲ್ಡ್ ದ ಫಾದರ್ ಟು ಅಸ್. ದೇವರನ್ನು ನಮಗೆ ಪ್ರಕಟಿಸಿದನು. ಆತನು ಹೇಳಿದ್ದಾನೆ, ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದವನಾಗಿದ್ದಾನೆ ಎಂಬುದಾಗಿ. ಆಮೇಲೆ ಆತನು ಹೇಳಿಕೊಟ್ಟನು, ತಂದೆ ಎಂಬುದಾಗಿ ಕರೆಯಿರಿ ಎಂಬುದಾಗಿ. ಅನೇಕ ವೇಳೆ ನಾವು ನೋಡುವಂಥ ದೇವರು ಯಾವ ರೀತಿ ಆಗಿದ್ದಾರೆ, ನೀತಿಯುಳ್ಳಂಥ ನ್ಯಾಯದ ಪತಿ. ದೇವರು ಪ್ರೀತಿಸ್ತಾನೆ ನಿಜ, ಆದರೆ ಆತನು ಅಪರಾಧಗಳಿಗೆ ಶಿಕ್ಷಿಸುವ ಆತನು, ಯಾಕೆಂದರೆ ಆತನು ನೀತಿವಂತನು. ಹಾಗಾಗಿ ನಮ್ಮ ಪಾಪಗಳನ್ನು ತೆಗೆದು ಯೇಸುವಿನ ಮೇಲೆ ಇಟ್ಟು ಆತನು ದಂಡಿಸಿದನು ಎಂಬುದಾಗಿ ನೀವು ನಂಬುವುದಾದರೆ ನಾನು ಹೇಳ್ತೇನೆ, ಪಾಪಕ್ಕೆ ದಂಡನೆ ಈ ಅನಾರೋಗ್ಯ ಎಂಬುದನ್ನು ನೀವು ವಿಶ್ವಾಸಿಸ್ತೀರ. ಆದರೆ ತಂದೆ ದೇವರು ದಂಡಿಸುವ ಆತನಲ್ಲ, ಬದಲಾಗಿ ರಕ್ಷಿಸುವ ಆತನು. ರಕ್ಷಣೆ ಎಂಬುದಂದರೆ ಏನೆಂಬುದನ್ನು ಆಳವಾಗಿ ಅರ್ಥ ಮಾಡ್ಕೊಳ್ಬೇಕು ನೀವು. ನಾನು ಬರುವಂಥ ಸಂಚಿಕೆಗಳಲ್ಲಿ ಇದರ ಬಗ್ಗೆ ನಾನು ಆಳವಾದಂಥ ವಿಷಯಗಳನ್ನ ನಾನು ಮಾತನಾಡ್ತೇನೆ. ಇವತ್ತು ನೀವು ಅರ್ಥ ಮಾಡ್ಕೊಳ್ಬೇಕು, ದೇವರು ದಂಡಿಸುವ ಆತನಲ್ಲ. ದೇವರು ದಂಡಿಸುವ ವ್ಯಕ್ತಿ ಆಗಿದ್ದರೆ ಆದಮ್ಮ ಪಾಪ ಮಾಡಿದ ತಕ್ಷಣ ಇವನ್ನ ಇಟ್ಕೊಂಡು ಏನು ಮಾಡೋದಂತ ಹೇಳಿ ಅವನ್ನ ಹಾಗೆ ಅಲ್ಲೇ ಆತನನ್ನು ಮುಗಿಸಿ ಬೇರೊಬ್ಬನ ಸೃಷ್ಟಿ ಮಾಡ್ಬೋದಾಗಿತ್ತು. ಆದರೆ ಸ್ವಚಿತ್ತದಿಂದ ತನ್ನ ಪ್ರೀತಿಯನ್ನು ಅರಿತು ಆತನ ರೂಪಾಂತರಗೊಳ್ಳಬೇಕು ಎಂಬುದಕ್ಕಾಗಿಯೇ ಆತನ ಹಿಂದೆ ಹಳೆ ಒಡಂಬಡಿಕೆ ಉದ್ದಕ್ಕೂ ಪ್ರಯಾಣ ಮಾಡಿ ಆತನನ್ನು ಹಿಂಬಾಲಿಸ್ತಾನೆ. ಆತನಿಗೆ ಅರ್ಥವಾಗದ ಸನ್ನಿವೇಶದಲ್ಲಿ ತನ್ನ ಮಗನನ್ನೇ ಮಾಂಸಧಾರಿಯಾಗಿ ಈ ಲೋಕಕ್ಕೆ ಕಳಿಸ್ಕೊಡ್ತಾನೆ. ಆಮೆನ್. ಅಂಥ ಪ್ರೀತಿಯುಳ್ಳಂಥ ತಂದೆ, ಯೇಸು ಕ್ರಿಸ್ತನನ್ನು ಶಿಕ್ಷಿಸಲು ಸಾಧ್ಯವಿಲ್ಲದಂಥ ಕಾರ್ಯ. ತಂದೆ, ಮಗ ಮತ್ತು ಪವಿತ್ರಾತ್ಮರು ಶಿಲುಬೆಯ ಮುಖಾಂತರ ನಮ್ಮನ್ನು ಯಥಾಸ್ಥಾನಪಡಿಸಿದ್ದಾರೆ. ಅದೇ ಸತ್ಯ. ಮೊದಲು ದೇವರನ್ನು ತಂದೆಯಾಗಿ ನೋಡುವುದಾದರೆ ನಿಮಗೆ ಅನೇಕ ವಿಷಯಗಳಲ್ಲಿ ನೀವು ಸತ್ಯವನ್ನು ಅರ್ಥ ಮಾಡ್ಕೊಳ್ತೀರ. ನೋಡಿ, ನನಗೊಬ್ಬ ಮಗ ಇದ್ದಾನೆ, 2.5 ವರ್ಷ. ಒಂದು ದಿವಸ ಜ್ವರ ಅಂದರೆ ನಾನು ನನ್ನ ಹೆಂಡತಿ ನಿದ್ದೆ ಮಾಡಲ್ಲ. ನನ್ನ ಮಗ ಯಾವಾಗ ಸೌಖ್ಯ ಆಗ್ತಾನೆ, ಆತನಿಗೆ ಎಲ್ಲಿ ಕರ್ಕೊಂಡೋಗೋಣ, ಯಾವ ರೀತಿಯಾದ ಮಾತ್ರೆ ಕೊಡೋಣ, ಯಾವ ರೀತಿಯಾದ ಟ್ರೀಟ್ಮೆಂಟ್ ಕೊಡೋಣ ಎಂಬುದಾಗಿ ಹಂಬಲಿಸ್ತೇವೆ. ಇದು ಎಲ್ಲಿಂದ ಬಂದಿದೆ ಗೊತ್ತಾ? ನಮ್ಮನ್ನು ಸೃಷ್ಟಿ ಮಾಡಿದಂತಹ ತಂದೆಯ ಬಳಿಯಿಂದ ಬಂದದ್ದು. ನೀವು ಕ್ರೈಸ್ತ ಕುಟುಂಬವಲ್ಲ, ಇಡೀ ಪ್ರಪಂಚದಲ್ಲಿ ಯಾವುದೇ ಕುಟುಂಬವನ್ನು ನೋಡಿ, ಮಕ್ಕಳಿಗೂ ಅಂತಂದರೆ ಸಹಿಸ್ಕೊಳ್ಳಲ್ಲ. ಅವ್ರು ಹೇಳ್ತಾರೆ, ಬ್ರದರ್ ನಮಗೆ ಬಂದ್ರೆ ಸಹಿಸ್ಕೊಂಡು ಬಿಡ್ತೀವಿ ಬ್ರದರ್, ಆದರೆ ಮಕ್ಕಳಿಗಂದ್ರೆ ಸಹಿಸ್ಕೊಳಕ್ಕಾಗಲ್ಲ. ಒಬ್ಬೊಬ್ಬರು ಮಾತಾಡ್ಕೊಳ್ತಾರೆ, ರೀ ನನಗೇನೋ ಜ್ವರ ಬಂದರೆ ಸಹಿಸ್ಕೊಳ್ತೀನಿ ರೀ, ಮಗಾಗೆ ನೋಡೋಕ್ಕಾಗಲ್ಲ ರೀ, ಮಕ್ಕಳು ಸಪ್ಕಾಗ್ಬಿಟ್ರೆ ಒಂಥರ ಆಗ್ಬಿಡುತ್ತೆ ರೀ ಅಂತ. ನನ್ನ ಮಗನಿಗೆ ಒಂದು ದಿವಸ ಜ್ವರ ಬಂದ್ರೇ ನನ್ನ ಹೃದಯದೊಳಗೆ ಕೈ ಹಾಕಿ ಪರ ಅಂತ ಕೆರ್ಕೊಳ್ಬಿಡೋಣ ಅನ್ನೋಷ್ಟು ಫೀಲ್ ನನಗಾಗುತ್ತೆ. ಅಂದರೆ ಆ ಫೀಲ್ ಎಲ್ಲಿಂದ ಬಂದಿದ್ದು ಗೊತ್ತಾ? ನನ್ನ ಸೃಷ್ಟಿ ಮಾಡಿದಂತಹ ತಂದೆಯ ಬಳಿಯಿಂದ ಬಂದದ್ದು. ಆತನು ಆಗಿರೋದ್ರಿಂದಲೇ ನಾವು ಹೀಗಿದ್ದೇವೆ. ನೋಡಿ, ನಾವು ಅನಾರೋಗ್ಯದಿಂದ ಇರುವುದು ಆತನ ಚಿತ್ತವಲ್ಲ, ಆತನ ಬಾಸುಂಡೆಗಳ ನಿಮಿತ್ತ ನಾವು ಸೌಖ್ಯವನ್ನು ಹೊಂದಿದ್ದೇವೆ. ಈ ರೀತಿ ಸ್ವರೂಪ ದೇವರನ್ನು ನೀವು ಅರಿತುಕೊಳ್ಳುವುದಾದರೆ, ತಂದೆಯ ರೀತಿಯಲ್ಲಿ ನೋಡುವುದಾದರೆ, ತಂದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದಾದರೆ ನಿಮಗೆ ಅರ್ಥ ಆಗುತ್ತೆ, ದೇವರು ನಮ್ಮನ್ನು ಶಿಕ್ಷಿಸುವುದಕ್ಕಾಗಿ, ನಮ್ಮನ್ನು ಪರಿಶುದ್ಧಪಡಿಸುವುದಕ್ಕಾಗಿ, ಆತನ ಸೇವೆ ಮಾಡುವುದಕ್ಕಾಗಿ, ಇನ್ನು ಯಾವುದೋ ಒಂದು ಕಾರಣಕ್ಕಾಗಿ ಕಾಯಿಲೆಗಳನ್ನು ಕೊಡುವಂಥ ದೇವರಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ತೇವೆ. ಕಾಯಿಲೆಗಳಲ್ಲಿ ನಾನು ದೇವರ ಸೇವೆ ಮಾಡ್ತೇನೆ ಅಂತ ಹೇಳುವಂಥದ್ದು ತಪ್ಪಿ ಹೋದ ಮಗನ ಸಾಮ್ಯದಲ್ಲಿ ಬರುವಂತಹ ದೊಡ್ಡ ಮಗನ ಪಾತ್ರ. ನೋಡಿ, ತಂದೆ ಅರ್ಥ ಮಾಡ್ಕೊಂಡಿಲ್ಲ, ಓಡ್ತಾನೆ ಕೆಲಸ ಹೆಂಗಾದ್ರೂ ಮಾಡಿ ತಂದೆಯನ್ನು ಮೆಚ್ಚಿಸಬಹುದು. ಆದರೆ ಊರಲ್ಲಿರೋರನ್ನೆಲ್ಲರನ್ನೂ ಮೆಚ್ಚಿಸಿದ್ದಾನೆ, ಆದರೆ ತಂದೆನೇ ಮೆಚ್ಚಿಸೋದಕ್ಕೆ ಸಾಧ್ಯವಿಲ್ಲ ಕ್ರಿಯೆಗಳ ಮುಖಾಂತರ. ಯಾಕೆಂದರೆ ಅಪ್ಪ ಹೇಳ್ತಾನೆ, ಇಲ್ಲಿ ನನ್ನ ಮಗ ಕಣೋ, ನಾನು ಆಲ್ರೆಡಿ ನಿನ್ನನ್ನು ಮೆಚ್ಚಿದ್ದೇನೆ, ನೀನು ಮೆಚ್ಚುವುದಕ್ಕಾಗಿ ಏನು ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ನೀನು ಮಾಡುವಂಥ ಕ್ರಿಯೆಗಳು
ಅದು ಜನರ ಮೆಚ್ಚುಗೆಯನ್ನು ಗಳಿಸುತ್ತೆ ಹೊರತು ನನ್ನ ಮೆಚ್ಚುಗೆನಲ್ಲ. ಯಾಕೆಂದರೆ ನಾನು ಆಲ್ರೆಡಿ ನನ್ನ ಆಗಲೇ ನಿನ್ನಲ್ಲಿ ನಾನು ಮೆಚ್ಚಿಕೊಂಡಿದ್ದೇನೆ ಎಂಬುದಾಗಿ. ಇನ್ನೊಂದು ವಿಧವಾದಂತಹ ಮಗ, ತಪ್ಪಿ ಹೋದಂಥ ಮಗ, ಅಲ್ಲೂ ಸಹ ದೇವರ ಪ್ರೀತಿಯನ್ನು ಅರಿಯದಂಥವನು ಎಲ್ಲವನ್ನು ತೆಗೆದುಕೊಂಡು ಹೋಗಿ ಹಾಳು ಮಾಡ್ತಾನೆ. ತಿರ್ಗಾ ಬರಬೇಕಂತ ಅಂದ್ಕೊಳ್ತಾನೆ, ನಾನು ಗುಲಾಮನಾಗಿರ್ತೇನೆ, ಯಾಕೆಂದರೆ ತಂದೆಯ ಪ್ರೀತಿಗೆ ನಾನು ಅರ್ಹನಲ್ಲ ಎಂಬುದಾಗಿ. ದೊಡ್ಡ ಮಗ, ತಂದೆ ಪ್ರೀತಿಗೆ ನಾನು ಅರ್ಹನಲ್ಲ, ನಾನು ಎಲ್ಲವುಗಳನ್ನು ಮಾಡಿ ನಾನು ಸಂಪಾದಿಸ್ಕೊಳ್ತೇನೆ ಅಂತ. ಚಿಕ್ಕವನು, ಎಲ್ಲನೂ ಹಾಳು ಮಾಡಿದ್ದೇನೆ, ಹಾಗಾಗಿ ನನ್ನ ತಂದೆ ಪ್ರೀತಿಗೆ ಅರ್ಹನಲ್ಲ ಎಂಬುದಾಗಿ. ಇಬ್ಬರೂ ಸಹ ತಂದೆ ಪ್ರೀತಿಗೆ ಅರ್ಹರೇ. ನೋಡಿ, ಎಲ್ಲನೂ ಹಾಳು ಮಾಡಿದವನು ತಿರ್ಗ ಬಂದಾಗ ಆತನ ಯಥಾಸ್ಥಾನ ಪಡಿಸೋದಕ್ಕೆ ಈಸಿ ಆಯಿತು. ಆದರೆ ತಂದೆಗೋಸ್ಕರ ಸೇವೆ, ನಾನು ದೇವ್ರಿಗೋಸ್ಕರ ಏನೋ ಮಾಡ್ತೀನಿ ಅಂತ ಓಡ್ತಾ ಇದ್ದವನ್ನ ಸರಿ ಮಾಡೋಕ್ಕೆ ಬಹಳ ಕಷ್ಟ ಆಯಿತು. ಆತನ ತಿರ್ಗ ಬಂದ ಅಂತ ಕೂಡ ಇಲ್ಲ. ಅದೇ ಸಮಸ್ಯೆ. ನಾನು ಅನೇಕ ಸಾರಿ ಗಮನಿಸಿದ್ದೇನೆ, ಕ್ರಿಸ್ತನನ್ನು ಅರಿಯದಂಥ ವ್ಯಕ್ತಿಗಳು ಸಾಧಾರಣವಾಗಿ ಸೌಖ್ಯಗಳನ್ನು ಪಡ್ಕೊಳ್ತಾರೆ ಸಭೆಯಲ್ಲೇ ಹುಟ್ಟಿ ಬೆಳೆದಂಥ ವ್ಯಕ್ತಿಗಳಿಗಿಂತ. ಒಂದು ಸಾರಿ ನಾನು, ನನ್ನ ಜೊತೆ ಒಬ್ಬ ಸಹೋದರನಿದ್ದ, ಬಹಳ ಸ್ವಾರಸ್ಯವಾದಂಥ ದಿವಸಗಳು. ಒಂದು ರಸ್ತೆಯಲ್ಲಿ ನಾವು ಪ್ರಾರ್ಥಿಸ್ಕೊಂಡು ಹೋಗ್ತಿದ್ವಿ. ನಾವು ದೇವ್ರ ಹತ್ರ ಕೇಳ್ತಿದ್ವಿ, ದೇವರೇ ಇಲ್ಲಿ ಕಾಯಿಲೆಗಳಿರುವಂಥ ವ್ಯಕ್ತಿಯನ್ನು ನಮಗೆ ತೋರಿಸ್ಕೊಟ್ರಿ, ನಾವು ಅವ್ರಿಗೋಸ್ಕರ ಪ್ರಾರ್ಥಿಸ್ತೇವೆ, ವರ್ಡ್ ಆಫ್ ನಾಲೆಜ್ ಆಪ್ರೇಟ್ ಆಗಲಿ ಅಂತ ಇಬ್ಬರು ಪ್ರಾರ್ಥಿಸ್ತಿದ್ವಿ. ಹಾಗಾಗಿ ದೇವರು ಒಂದು 2-3 ವ್ಯಕ್ತಿಗಳನ್ನ ತೋರಿಸ್ಕೊಂಡು ಅವ್ರಿಗೋಸ್ಕರ ಪ್ರಾರ್ಥಿಸ್ತಿದ್ವಿ. ಒಂದು ಸಾರಿ ದೇವರು ನಮಗೆ ಅನ್ನಿಸ್ತು, ಯಾರಿಗೋ ಇಲ್ಲಿ ಬೆನ್ನೋವಿದೆ, ಸಂಬಡಿ ಹ್ಯಾಸ್ ಬ್ಯಾಕ್ ಪೇಯ್ನ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ಇವಾಗ ಒಂದು ಮನೆಯಲ್ಲಿ ನಾವು ಬಾಗಿಲು ತಟ್ಟಿ ಕೇಳಿದ್ವಿ, ನಿಮ್ಗೆ ಯಾರಿಗಾದರೂ ಬೆನ್ನೋವಿದೆಯಾ ಅಂತ. ಒಬ್ಬರು ನೋಡ್ಬಂದ್ರೆ ಹೇಳಿದ್ರು, ಹೌದು ನನಗೆ ಬೆನ್ನೋವಿದೆ. ಬೆನ್ನು ಯಾಕೆ ನೋವುತ್ತಂದರೆ ನನ್ನ ಒಂದು ಕಾಲು ಇನ್ನೊಂದು ಕಾಲಿಗಿಂತ ಸ್ವಲ್ಪ ಚಿಕ್ಕದಾಗಿದೆ. ನಾನು ಅವ್ರ ಹತ್ರ ಮಾತಾಡ್ತಾಯಿದ್ದೆ, ಓಕೆ ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ. ಸಡನ್ನಾಗಿ ನೋಡಬೇಕಾದ್ರೆ ಎಡಗಡೆಯಿಂದ ಒಂದು ಅಕ್ರೈಸ್ತ ವ್ಯಕ್ತಿ ದೊಡ್ಡ ನಾಮವನ್ನು ಬಳ್ಕೊಂಡಿದ್ರು, ಓಡಿ ಬಂದರು. ನಾವು 1 ನಿಮಿಷ ಹೆದರಿದ್ವಿ. ಪ್ರಾರ್ಥನೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಮತಾಂತರ ಅಂತ ಹೊಡೆಯೋಕ್ಕೆ ಬರ್ತಾರಲ್ವ, ಏನು ಮಾಡೋದು, ಆ ರೀತಿಯಾದಂಥ ಸನ್ನಿವೇಶನ ಅಂತ ನಾವು ಹೆದರ್ಕೊಳ್ಳೋ ಒಂದು ಸಂದರ್ಭದಲ್ಲಿ ಓಡಿ ಬಂದು ಅಂತ ಹೇಳಿದ್ರು. ಆ ಒಂದು ವ್ಯಕ್ತಿ ಯಾರು ಬೆನ್ನು ನೋವಿಂದ ಇದ್ದಾರೋ ಆ ವ್ಯಕ್ತಿಯನ್ನು ನೋಡಿ ಅವ್ರು ಹೇಳಿದರು, ಇವರು ಯೇಸು ಸ್ವಾಮಿಯ ಬಗ್ಗೆ ಮಾತಾಡ್ತಿದ್ದಾರೆ, ಯೇಸು ಸ್ವಾಮಿಯನ್ನು ನೀವು ನಂಬಿ ಆತ ನಿಮಗೆ ಸೌಖ್ಯ ಕೊಡ್ತಾನೆ ಅಂತ. ನನಗೆ ಶಾಕ್ ಆಗೋಯ್ತು. ನನಗಿಂತ ದೊಡ್ಡ ಸುವಾರ್ತೆ ಕ್ರಿಸ್ತನನ್ನು ಅರಿಯದಂಥ ಒಂದು ವ್ಯಕ್ತಿ ಪ್ರಸಂಗಿಸ್ತಿದ್ದಾರೆ. ನೋಡಿ, ಇವತ್ತು ಅನೇಕ ಸಭೆಗಳಲ್ಲಿ ರೋಗ, ಅದಕ್ಕಾಗಿ ಪ್ರಾರ್ಥನೆ ಮಾಡಬಾರ್ದು, ಅದಕ್ಕಾಗಿ ಪ್ರಸಂಗಿಸಬಾರ್ದು ಅಂತ ಹೇಳ್ತಾರೆ. ಅಕ್ರೈಸ್ತನಾದಂಥ ಒಂದು ವ್ಯಕ್ತಿ ಯೇಸು ಸ್ವಾಮಿ ಸೌಖ್ಯ ಕೊಡ್ತಾನಪ್ಪ. ಅವರ ಬಳಿ ಮಾತ್ರ ಅಲ್ಲ, ಅನೇಕರನ್ನು ನಾವು ನೋಡಿದ್ದೇವೆ. ಯೇಸು ಸ್ವಾಮಿ ಬಳಿ ಪ್ರಾರ್ಥಿಸಿದ್ರೆ ನನಗೆ ಸೌಖ್ಯ ಸಿಗುತ್ತೆ, ಯೇಸು ಸ್ವಾಮಿ ಬಳಿ ಪ್ರಾರ್ಥಿಸಿದ್ರೆ ನನಗೆ ಸೌಖ್ಯ ಸಿಕ್ತು ಎಂಬಂಥ ವಿಷಯಗಳನ್ನು ಹೇಳ್ತಾರೆ. ಅದಕ್ಕೆ ಹೇಳಿದ್ರು, ಕ್ರಿಸ್ಟಿಯಾನಿಟಿ ಇಟ್ಸ್ ನಾಟ್ ಅಬೌಟ್ ಓನ್ಲಿ ಅ ನಾಲೆಡ್ಜ್, ಥಿಯಾಲಜಿ ನಾಲೆಡ್ಜ್, ಇಟ್ಸ್ ಅಬೌಟ್ ದ ಎಕ್ಸ್ಪೀರಿಯನ್ಸ್ ಎಂಬುದಾಗಿ ನಾನು ಅವಾಗ ಹೇಳ್ತೇನೆ. ಅವ್ರಿಗಾಗಿ ಪ್ರಾರ್ಥಿಸಿದೆ, ಅವರಿಗೆ ಸೌಖ್ಯ ಸಿಕ್ತು. ಈ ರೀತಿಯಾದ ಸೌಖ್ಯಗಳನ್ನು ಅನೇಕರಲ್ಲಿ ನಾವು ಕಂಡಿದ್ದೇವೆ, ನಾವು ನೋಡಿದ್ದೇವೆ. ಆಮೆನ್. ಅದೇ ರೀತಿಯಾಗಿ ದೇವರು ನಿಮ್ಮನ್ನು ಈ ಒಂದು ದಿವಸದಲ್ಲಿ ಸೌಖ್ಯ ಮಾಡ್ತಾನೆ ಎಂಬುದಾಗಿ ನಾನು ವಿಶ್ವಾಸಿಸ್ತೇನೆ. ನಾನು ಮೊದಲೇ ಹೇಳಿದಾಗೆ 3 ವಿಷಯಗಳು. ದೇವರು ಪಕ್ಷಪಾತಿ ಅಲ್ಲ. ಹಾಗಾದರೆ ಒಬ್ಬರಿಗೆ ಸೌಖ್ಯ ಮಾಡಿದ್ರೆ ಎಲ್ಲರಿಗೂ ಸೌಖ್ಯ ಮಾಡಬೇಕು, ಯಾಕೆ ಆಗ ನಡೀತಾ ಇಲ್ಲ ಎಂಬುದಾಗಿ ಒಂದು ವಾದವನ್ನು ಇಡ್ತಾರೆ ಆ ಒಂದು ಡಾಕ್ಟ್ರಿನ ಪ್ರಕಾರ. ನೋಡಿ, ದೇವರು ಬೂಮ ಅಂತ ಎಲ್ಲರಿಗೂ ಸೌಖ್ಯ ಕೊಡುವಂಥ ದೇವರಲ್ಲ. ಸೌಖ್ಯ ಅನ್ನೋಂಥ ಇದೆ, ಆದರೆ ನಿಮಗೆ ಕೊಟ್ಟಿರುವಂಥ ಫ್ರೀ ವಿಲ್, ಸ್ವಚಿತ್ತದಲ್ಲಿ ಆ ಸೌಖ್ಯವನ್ನು ತೆಗೆದುಕೊಳ್ಬೇಕೆಂಬುದಾಗಿ ದೇವರು ಬಯಸ್ತಾನೆ. ಎಂಥ ಒಳ್ಳೆ ದೇವರಲ್ಲ. ನೋಡಿ, ದೇವರ ವಾಕ್ಯ ಹೇಳ್ತಿದೆ, ಜೀವವನ್ನು ಮರಣವನ್ನು ನಾನು ನಿನ್ನ ಮುಂದೆ ಇಟ್ಟಿದ್ದೇನೆ, ಜೀವವನ್ನು ತೆಗೆದುಕೊಂಡಾಗಿ. ನೋಡಪ್ಪ, 2 ನಿನ್ನ ಮುಂದೆನೇ ಇಟ್ಟಿದ್ದೀನಿ, ನೀನು ತಗೋ ಅಂತ ಹೇಳ್ತಾನೆ. ಅಫ್ಕೋರ್ಸ್ ಇಸ್ ನಾಟ್ ಅ ಪಾರ್ಷಿಯಲ್ ಗಾಡ್. ಆತನ ಪಕ್ಷಪಾತಿ ಅಲ್ಲ. ಎಲ್ಲರ ಮುಂದೆ ಜೀವ ಮರಣವನ್ನು ಆತನು ಇಟ್ಟಿದ್ದಾನೆ. ಆಯ್ಕೆ ಮಾಡುವಂತಹ ಫ್ರೀ ವಿಲ್, ಸ್ವಚಿತ್ತವನ್ನು ನಮಗೆ ಕೊಟ್ಟಿದ್ದಾನೆ. ಆತನು ಹೇಳ್ತಾನೆ, ಜೀವವನ್ನು ಆಯ್ಕೆ ಮಾಡ್ಕೋ ಅಂತ. ಓಕೆ, ಅನೇಕರು ಹೇಳ್ತಾರೆ, ಸರ್ ಎಲ್ಲ ಕಡೆನೂ ಅದ್ಭುತ ನಡೆಯುತ್ತೆ ಸರ್, ಸೊ ಅದು ನಿಜ ಅಲ್ಲ, ಇದು ನಿಜ ಅಲ್ಲ, ಇಲ್ಲ ಅದು ಸುಳ್ಳು ಇದು ಸುಳ್ಳು ಅಂತ ಭಾಳ ಕನ್ಫ್ಯೂಸಲ್ಲಿದ್ದಾರೆ. ನೋಡಿ, ಮೋಶೆ ಕೋಲನ್ನು ಕೆಳಗೆ ಹಾಕಿದಾಗ ಸರ್ಪವಾಯಿತು. ಆ ಐಗುಪ್ತ ದೇಶದಲ್ಲಿದ್ದಂತಹ ಜ್ಯೋತಿಷಿಗಳು, ಮಂತ್ರವಾದಿಗಳು ಸಹ ಕೋಲನ್ನು ಕೆಳಗೆ ಹಾಕಿದಾಗ ಅದು ಸಹ ಹಾವಾಯಿತು. ಆದರೆ ಮೋಶೆ ಕೋಲ್ ಮುಂದೆ ಯಾವುದು ಸಹ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ಹೊರಗಡೆಲ್ಲ ನಡೀತದೆ, ಅದು ಸುಳ್ಳು ಇದು ಸುಳ್ಳು ಅನ್ನೋದಲ್ಲ ಸರ್, ಎಲ್ಲ ಕಡೆ ಇದೆ ಸರ್ ಅನ್ನೋದು ಅಲ್ಲ.
ದೇವರಾತ್ಮನಿಂದ ಉಂಟಾಗುವ ಸೌಖ್ಯ ಒಂದು ಪರಿಪೂರ್ಣವಾದಂತಹ ಸೌಖ್ಯವಾಗಿರ್ತದೆ. ಮೂರನೇದಾಗಿ ಹೇಳ್ತಾರೆ, ಯಾಕೆ ಕೆಲವರಿಗೆ ಸೌಖ್ಯ ಅಂದರೆ ಕೆಲವೊಂದು ವ್ಯಕ್ತಿಗಳು ಸೌಖ್ಯ ಹೊಂದದೆ ಸುವಾರ್ತೆಯನ್ನು ಸಾರ್ತಿದ್ದಾರೆ. ಉದಾಹರಣೆಗೆ ನೋಡಬೇಕಾದ್ರೆ ಅನೇಕ ರೋಗಿಗಳನ್ನು ಸೌಖ್ಯ ಮಾಡಿದಂಥವರು, ಹೀಲಿಂಗ್ ಗಿಫ್ಟಲ್ಲಿ ಆಪ್ರೇಟ್ ಮಾಡಿದಂಥ DGS ದಿನಕರನ್ ಅಂಕಲ್ ಅವ್ರಿಗೆ ಮೊಣಕಾಲು ನೋವಿತ್ತು. ಅವ್ರು ಒಂದು ಚೇರಲ್ಲಿ ಕೂತೆ ಪ್ರಸಂಗ ಮಾಡ್ತಾಯಿದ್ರು, ಅಷ್ಟು ದೊಡ್ಡ ಆಡಿಯನ್ಸ್ ಮುಂದೆ ಚೇರಲ್ಲಿ ಕೂತು ಪ್ರಸಂಗ ಮಾಡ್ತಾಯಿದ್ರು. ಕೊನೆವರೆಗೂ ಮೊಂಡಿ ನೋವಲ್ಲಿ ನರಳ್ತಾ ಇದ್ರು. ಯಾಕೆ ಅವ್ರನ್ನ ಸೌಖ್ಯ ಮಾಡಿಲ್ಲ ಅಂತ ಅನೇಕ ಪ್ರಶ್ನೆಗಳನ್ನ ಕೇಳ್ತಾರೆ. ಅದಕ್ಕೆ ನಾವು ಉತ್ತರ ಕೊಡೋದಕ್ಕಿಂತ ಮುಂಚೆ ಅವ್ರನ್ನ ನೋಡಿ, ನನಗಿರುವ ಕಾಯಿಲೆ, ನನಗೆ ಸೌಖ್ಯ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ದೇವರು ಸೌಖ್ಯ ಮಾಡೋದಿಲ್ಲ ಅನ್ನೋದು ನಾನು ಪ್ರಸಂಗ ಮಾಡೋದಿಲ್ಲ. ನನಗೆ ಕಾಯಿಲೆ ಇದ್ದರೂ ಸಹ ದೇವರ ವಾಕ್ಯ ಸತ್ಯ, ದೇವರು ಸೌಖ್ಯ ಮಾಡುವಾತನೇ ಆಗಿದ್ದಾನೆ, ಅದನ್ನು ನಾನು ಪ್ರಸಂಗಿಸ್ತೇನೆ ಅಂತ ಅವರು ಪ್ರಸಂಗ ಮಾಡಿ ಅನೇಕ ಜನಗಳು ಸೌಖ್ಯ ಹೊಂದಿದ್ರು. ಅನೇಕ ಜನಗಳ ಸಾಕ್ಷಿ ಇದೆ, ಅವರ ಸೇವೆಯ ಮೂಲಕ ಸೌಖ್ಯವನ್ನು ಹೊಂದಿದ್ದಾರೆ ಎಂಬುದು. ಅನೇಕರು ಸೌಖ್ಯ ಹೊಂದಿ ಕ್ರಿಸ್ತನನ್ನು ಅಂಗೀಕರಿಸಿಕೊಂಡ್ರು ಅವರ ಒಂದು ಸೇವೆಯ ಮೂಲಕ. ಸೊ ನನ್ನ ದೇಹದಲ್ಲಿ ರೋಗ ಇದೆ, ಹಾಗಾಗಿ ನಾನು ಇದನ್ನು ಪ್ರಸಂಗಿಸೋದಿಲ್ಲ, ದೇವರು ಸೌಖ್ಯ ಮಾಡೋದಿಲ್ಲ ಅನ್ನೋದಿಲ್ಲ. ದೇವರ ವಾಕ್ಯ ಸತ್ಯ, ಯೆಹೋವನೆಂಬ ಆತನೇ ನಮಗೆ ಆರೋಗ್ಯದಾಯಕನು ಅನ್ನುವಂಥದ್ದು ಸತ್ಯ. ಅದನ್ನು ನಾನು ಪ್ರಸಂಗಿಸ್ತೇನೆ. ನಾನು ಸೌಖ್ಯ ಮಾಡ್ತೇನೆ ನಿಜ, ನನ್ನ ಸೌಖ್ಯ ಮಾಡದೆ ಹೋದರೂ ಈ ಸತ್ಯವನ್ನು ನಾನು ಪ್ರಸಂಗಿಸ್ತೇನೆ ಎಂಬುದನ್ನು ಬಿಗಿಯಾಗಿ ಹೇಳ್ಕೊಳ್ಬೇಕು. ಅನೇಕ ವಿಷಯಗಳನ್ನು ನಾವು ಇದರಲ್ಲಿ ಡಿಸ್ಕಸ್ ಮಾಡಬಹುದು. ಪೆಂಟೆಕಾಸ್ಟ್ ಮೂವ್ಮೆಂಟ್ಲ ಆದಿ ಸಭೆಗಳ ತಂದೆಯಲ್ಲಿ ಒಬ್ಬರು ಚಾರ್ಲ್ಸ್ ಫಾಕ್ಸ್ ಫಾರ್ಮ್ ಅಂತ. ಇವರ ಹಿಸ್ಟ್ರಿಯನ್ನು ಹೋಗಿ ನೋಡಿ ಗೊತ್ತಾಗುತ್ತೆ. ಅವರು ಒಂದು ದೊಡ್ಡ ಸೇವಕರಾಗಬೇಕು, ಚಾರ್ಲ್ಸ್ ಫಾಕ್ಸ್ ಫಾರ್ಮ್ ಒಂದು ದೊಡ್ಡ ಸೇವಕರಾಗಬೇಕು ಅಂತ ಹೇಳಿ ಅವರು ಆಸೆ ಪಡ್ತಾರೆ. ಆದರೆ ಮನೆ ಪರಿಸ್ಥಿತಿನೇನೋ ಅವ್ರು ಕೆಲಸಕ್ಕೆ ಹೋಗ್ತಾರೆ. ಒಂದು ದೊಡ್ಡ ಕಾಯಿಲೆಯಲ್ಲಿ ಬಿದ್ದಾಗ ದೇವರು ಅವ್ರನ್ನ ಸೌಖ್ಯ ಮಾಡ್ತಾರೆ. ಅದರ ನಿಮಿತ್ತ ಅವರು ಓದಿ ಅವರು ಸೇವಕರಾಗ್ತಾರೆ. ಮೆಥಡಿಸ್ಟ್ ಸಭೆಯಲ್ಲಿ ಕೆಲಸಗಳನ್ನ ಮಾಡ್ತಾರೆ. ಒಂದು ಕೆಲವು ದಿವಸಗಳ ನಂತರ ಮೆಥಡಿಸ್ಟ್ ಸಭೆಯಿಂದ ಹೊರಗಡೆ ಬರ್ತಾರೆ. ಅವರು ಸೌಖ್ಯ ಹೊಂದಿದ್ದ ನಂತರ ಅವರು ಸೇವೆಯಲ್ಲಿ ಅವರು ಮುಂದುವರಿದ ಒಂದು ಕೆಲವು ದಿವಸಗಳಲ್ಲಿ ಪುನಃ ಅವರು ಅನಾರೋಗ್ಯಕ್ಕೆ ಈಡಾಗ್ತಾರೆ. ಅವರ ಮಗ ಸಹ ಅನಾರೋಗ್ಯಕ್ಕೆ ಈಡಾಗ್ತಾನೆ. ಸೊ ಹಾಗಾಗಿ ಸೇವೆಯಿಲ್ಲದೆ ಮನೇಲಿರ್ತಾರೆ ಅಪ್ಪ ಅಂತ. ಒಂದು ದಿವಸ ಒಬ್ಬ ಬಂದು ಬಾಗಿಲನ್ನ ತಟ್ತಾನೆ. ಚಾರ್ಲ್ಸ್ ಫಾಕ್ಸ್ ಫಾರಮ್ ಅವ್ರು ಕೇಳ್ತಾರೆ, ಏನಪ್ಪ, ನನ್ನ ಹೆಂಡತಿಗೆ ಹುಷಾರಿಲ್ಲ, ಮರಣದ ಹಾಸಿಗೆಯಲ್ಲಿ ಬಿದ್ದಿದ್ದಾಳೆ, ಪಾಸ್ಟರ್ ನೀವು ದಯವಿಟ್ಟು ಬಂದು ಪ್ರಾರ್ಥನೆ ಮಾಡಿ ಅಂತ. ಈ ಯೂಟ್ಯೂಬಲ್ಲಿ ವೀಡಿಯೋ ಹಾಕುವಂಥ ಒಬ್ಬರು ಹೇಳಿದ್ರು, ಯಾಕೋಬನು ಬರೆದ ಪತ್ರಿಕೆಯಲ್ಲಿ ನಿಮ್ಮಲ್ಲಿ ಯಾರಿಗಾದರೂ ಅನಾರೋಗ್ಯ ಇರುವುದಾದರೆ ಸಭೆ ಹಿರಿಯರನ್ನು ಕರೆ ಕಳಿಸಲಿ, ಅವರು ಎಣ್ಣೆ ಹಚ್ಚಿ ಪ್ರಾರ್ಥಿಸಿದರೆ ಅಂತ ವಾಕ್ಯ ಇದೆಯಲ್ಲ, ಅದೆಲ್ಲ ಸುಮ್ಮನೆ ಫಾರ್ಮಾಲಿಟಿ ಸರ್. ಯಾರಿಗೋ ಒಂದು ಹುಷಾರಿತ್ತು ಅಂದರೆ ಸಭೆ ಹಿರಿಯರು ಹೋಗ್ಬಿಟ್ಟು ಸರಿ ಹೋಗ್ತೀಯಪ್ಪ, ಸರಿ ಹೋಗ್ತೀಯಾ, ಏನು ಹೆದರ್ಕೊಳ್ಬೇಡ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಬಂದ್ಬಿಡಿ ಅಂತ ಹೇಳೋದಕ್ಕೆ ಆ ವಾಕ್ಯ ಇದೆ ಹೊರತು ಸೌಖ್ಯ ಮಾಡಿ ಅನ್ನೋದಕ್ಕಲ್ಲ ಎಂಬುದಾಗಿ ಪ್ರಸಂಗಿಸ್ತಾರೆ ಆ ವ್ಯಕ್ತಿ. ಅವ್ರು ಹೇಳ್ತಾರೆ ಸುಮ್ಮನೆ ಫಾರ್ಮಾಲಿಟೀಸ್ ಇವು ಮಾತಾಡ್ಬಿಟ್ಟು ಬನ್ನಿ ಅನ್ನೋದಕ್ಕೋಸ್ಕರ ಆ ವಾಕ್ಯ ಇದೆಯಂತೆ. ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 16 ವಾಕ್ಯಗಳಿಂದ ನಾವು ನೋಡುವುದಾದರೆ, ನಂಬುವವರ ಕೈಗಳಿಂದ ಅದ್ಭುತಗಳು ನಡೀತದೆ, ನೀವು ರೋಗಿಗಳ ಮೇಲೆ ಕೈಗಳನ್ನಿಡುವಾಗ ಅವರು ಸೌಖ್ಯ ಹೊಂದ್ತಾರೆ ಅನ್ನೋಂಥ ವಾಕ್ಯ ಇದೆಯಲ್ಲ ಅಂತ ಕೆಲವರು ಪ್ರಸಂಗಿಸ್ತಾರೆ. ಆ ಯೂಟ್ಯೂಬರ್ ಹೇಳ್ತಾರೆ ಆ ವಾಕ್ಯನೇ ಇಲ್ಲ, ಆಮೇಲೆ ಸೇರಿಸಲ್ಪಡ್ತು ಅಂತ. ಓಕೆ, ಇರಲಿ, ಹಾಗೇ ಇರಲಿ. ಅದ್ರ ಕೆಳಗೆ ಸರ್ಪಗಳನ್ನು ಎತ್ತುವರು, ನೀವು ಸರ್ಪನ ಎತ್ಬಿಡ್ತೀರಾ, ಅದಿಲ್ಲ ಅಂದರೆ ಇದು ಮಾಡಬಾರ್ದು ಅಂತ ಅವ್ರು ಹೇಳ್ತಾರೆ. ಎರಡಕ್ಕೂ ಬೇರೆ ಬೇರೆ ಅರ್ಥ ಇದೆ. ನಿಮಗೆ ತಿಳ್ಕೊಳ್ಬೇಕಂದ್ರೆ ನೀವು ಪರ್ಸ್ನಲಾಗಿ ಟೆಕ್ಸ್ಟ್ ಮಾಡಿ. ನೋಡಿ, ಈ ರೀತಿಯೆಲ್ಲ ಪ್ರಸಂಗ ಮಾಡ್ತಾರೆ. ನೋಡಿ, ಈ ರೀತಿಯಾಗಿ ಪ್ರಸಂಗಿಸಿ ರೋಗ ಇರುವುದನ್ನು ಜಸ್ಟಿಫೈ ಮಾಡ್ತಾರೆ. ಇನ್ನೊಂದು ವಿಧವಾದಂಥ ಪ್ರಶ್ನೆ ಏನು, ಆದಿ ಅಪೊಸ್ತಲರ ಸಭೆಯಲ್ಲಿ ನಡೆದು ಸರ್, ಇವಾಗ ನಡೆಯಲಾದ ಒಂದು ಕಾಲಕ್ಕೆ ಸೀಮಿತದೆ. ಯಾಕೆಂದರೆ ಸಭೆ ಬೆಳವಣಿಗೆಗೆ ದೇವರು ಅನುಮತಿಸ್ತಾನೆ. ಸರ್, ದೇವರು ಈ ಜನ್ರೇಷನಲ್ಲಿ ಇರೋ ಪಾಸ್ಟ್ ಥರ ಅಲ್ಲ, ಸ್ಟ್ರಾಟಜಿಕ್ಕಾಗಿ ಹೀಲ್ ಮಾಡಿದ್ರೆ ಜನ ಬಂದ್ಬಿಡ್ತಾರೆ ಅಂತ ಹೇಳಿ ಎಲ್ಲ ರಿಲೀಸ್ ಮಾಡಿಲ್ಲ. ದೇವರ ಹೃದಯವೇ ಸೌಖ್ಯವನ್ನು ಕೊಡಬೇಕು ಅನ್ನೋದಕ್ಕಾಗಿ. ಹಾಗಾಗಿ ಇಂದು ಸಹ ಸೌಖ್ಯಗಳಿವೆ. ಚಾರ್ಲ್ಸ್ ಫಾಕ್ಸ್ ಫಾರಮ್ ನಮ್ಮ ಮನೆಯಲ್ಲಿ ಬಂದು ಬಾಗಿಲು ತಟ್ಟಿ ಬನ್ನಿ ಪ್ರಾರ್ಥಿಸಿ ಅಂತ ಕೇಳಿದಾಗ, ನಾನೇ ರೋಗದಲ್ಲಿದ್ದೇನೆ, ಏನು ಪ್ರಾರ್ಥಿಸೋದು ಅಂತ ಯೋಚನೆ ಮಾಡ್ತಾ, ಸರಿ ಪರವಾಗಿಲ್ಲ ಕರೀತಿದ್ದಾರೆ, ಫಾರ್ಮಾಲಿಟಿಗೆ ಹೋಗೋಣ ಅಂತ ಹೋಗಿ ಆ ವ್ಯಕ್ತಿಯ ಹೆಂಡತಿ ಮರಣದ ಹಾಸಿಗೆಯಲ್ಲಿರ್ತಾಳೆ. ಆಕೆಗೆ ಪ್ರಾರ್ಥಿಸಿದ ತಕ್ಷಣ, ಪ್ರಾರ್ಥಿಸಿದ ಕೆಲವೇ ನಿಮಿಷಗಳಲ್ಲಿ ಆಕೆ ಸೌಖ್ಯ ಹೊಂದ್ತಾಳೆ. ಚಾರ್ಲ್ಸ್ ಫಾಕ್ಸ್ ಫಾರಮ್ಗೆ ಒಂದೇ ಆಶ್ಚರ್ಯ, ಒಂದು ಅರ್ಥ ಆಯಿತು, ಓ ದೇವರ ಸೌಖ್ಯ ಇಂದಿಗೂ ಸಹ ನಡೀತಾ ಇದೆ ಅಂತ ಹೇಳಿ ಆತನು ಅಲ್ಲಿಂದ ಓಡಿ ಮನೆಗೆ ಹೋಗ್ತಾನೆ. ತನ್ನ ಮಗನಿಗೆ ನೋಡಿ ಹೇಳ್ತಾನೆ,
ಸೌಖ್ಯ ಸೌಖ್ಯ ಅನ್ನುವಂಥದ್ದು ಸತ್ಯ ಸಂಗತಿ, ನೈಜ ಸಂಗತಿ. ಹೀಲಿಂಗ್ ಇಸ್ ರಿಯಾಲಿಟಿ, ನೈಜ ಸಂಗತಿ ಎಂಬುದಾಗಿ ಹೇಳ್ತಾರೆ. ಆ ಒಂದು ಸ್ತ್ರೀಯನ್ನು ಸೌಖ್ಯ ಮಾಡುವುದಾದರೆ ನನ್ನನ್ನು ಸಹ ಸೌಖ್ಯ ಮಾಡ್ತಾನೆ, ನಿನ್ನೂ ಸಹ ಸೌಖ್ಯ ಮಾಡ್ತಾನೆ ಎಂದು ಹೇಳಿ ಇಬ್ಬರು ಪ್ರಾರ್ಥಿಸ್ತಾರೆ, ಇಬ್ಬರು ಸೌಖ್ಯವಂತಾರೆ. ಅದರ ನಂತರ ಅವರು ಬೆಥೇಲ್ ಹೀಲಿಂಗ್ ಸ್ಕೂಲ್ ಎಂಬುದಾಗಿ ಆರಂಭಿಸ್ತಾರೆ. ಬೆಥೇಲ್ ಹೀಲಿಂಗ್ ಸ್ಕೂಲ್ ಅನ್ನೋ ಒಂದು ಮಿನಿಸ್ಟ್ರಿ ಸಹ ನಡೀತದೆ. ಆ ವ್ಯಕ್ತಿ ಹೇಳಿ ದೇವರು ಮಾತನಾಡ್ತಾರೆ, ಸಭೆ ಕಳ್ಕೊಂಡಂತಹ ಈ ಸತ್ಯವನ್ನು ಪ್ರಸಂಗಿಸೋದಕ್ಕೆ ನಿನಗೆ ಧೈರ್ಯ ಇದೆಯಾ? ಅದು ನಿನ್ನಿಂದ ಸಾಧ್ಯವಾಗುವುದಾಗಿ. ಆವಾಗ ಚಾರ್ಲ್ಸ್ ಫಾಕ್ಸ್ ಫರಮ್ ಹೇಳ್ತಾರೆ, ಎಷ್ಟೇ ಬೆಲೆ ಕೊಡುವುದಕ್ಕೂ ನಾನು ಸಾಧ್ಯ, ಸಭೆ ಕಳ್ಕೊಂಡಂತಹ ಈ ಸತ್ಯವನ್ನು ನಾನು ಪ್ರಸಂಗಿಸ್ತೇನೆ ಎಂಬುದಾಗಿ. ಆ ರೀತಿಯಾಗಿ ಅವರು ಒಂದು ಆದಿ ತಂದೆಯಾಗಿದ್ದಾರೆ ಸಭೆ ಕಳ್ಕೊಂಡಂಥ ವಿಷಯವನ್ನು ಪುನಃ ಪ್ರಾರಂಭಿಸುವುದರಲ್ಲಿ. ಅವರೇ ಪವಿತ್ರಾತ್ಮನ ಸ್ನಾನ ದೀಕ್ಷೆ ಮತ್ತು ಸೌಖ್ಯದ ಬಗ್ಗೆ ಆರಂಭ ದಿವಸಗಳಲ್ಲಿ ಪ್ರಸಂಗ ಮಾಡಿದಂಥ ವ್ಯಕ್ತಿಗಳು. ಈ ರೀತಿಯಾಗಿ ಆ ಸೌಖ್ಯ ಅನ್ನುವಂಥದ್ದು ಬೆಳವಣಿಗೆ ಆಗ್ತಾ ಬಂತು. ಇನ್ನೂ ಒಂದು ವ್ಯಕ್ತಿ ಹೇಳಿದರು, ನೋಡಿ ದೇವರು ಈ ರೀತಿಯಾಗಿ ನನ್ನ ಶರೀರದಲ್ಲಿ ಕಾಯಿಲೆಗಳನ್ನು ಅನುಮತಿಸಿದ್ದಕ್ಕೆ ಕೆಲವೊಂದು ಡಾಕ್ಟ್ರಿನ್ ಇದೆ, ನಾನು ಪ್ರಸಂಗ ಮಾಡಿದ್ದೇನೆ, ದೇವರು ಕೊಡಲ್ಲ ಆದರೆ ಅನುಮತಿಸ್ತಾನೆ ಅಂತ. ನಿಮ್ಮ ಪಕ್ಕದಲ್ಲಿ ಯಾರಾದರೂ ಇದ್ದರೆ ನೋಡಿ ಹೇಳಿ, ಸರ್ ಕೊಡೋದು ಅನುಮತಿಸೋದು ಎರಡೂ ಒಂದೇ, ಎರಡನ್ನು ದೇವರು ಮಾಡೋದಿಲ್ಲ ಅಂತ ಹೇಳಿದರು. ನೋಡಿ ದೇವ್ರು ನನಗೆ ಕಾಯಿಲೆ ಕೊಟ್ಟಿರೋದ್ರಿಂದ ದೇವ್ರು ನಾನು ಸೇವೆ ಮಾಡ್ತಿದ್ದೇನೆ, ನನಗೆ ಯಾವುದೂ ಬೇಡ, ದೇವರ ಸೇವೆ ಮಾಡಿ ನಾನು ಮೇಲೆ ಹೋಗ್ತೇನೆ. ಒಂದು ವೇಳೆ ದೇವ್ರ ಕಾಯಿಲೆ ಕೊಡದೇ ಇದ್ದರೆ ನಾನು ಬೇರೆ ಯಾವುದೋ ಒಂದು ಆಯ್ಕೆ ಮಾಡ್ಕೊಳ್ತಿದ್ದೆ, ಆದರೆ ದೇವ್ರ ಕಾಯಿಲೆ ಕೊಟ್ಟಿರೋದ್ರಿಂದ ನಾನೇನು ಮಾಡ್ತಿದ್ದೇನೆ? ಸೇವೆ ಮಾಡ್ತಿದ್ದೇನೆ ಅಂತ. ದೇವರ ವಾಕ್ಯ ಸ್ಪಷ್ಟವಾಗಿದೆ, ಸರ್ವ್ ದ ಲಾರ್ಡ್ ವಿತ್ ಗ್ಲಾಡ್ನೆಸ್, ಸಂತೋಷದಿಂದ ದೇವರನ್ನು ಸೇವಿಸಿರಿ ಎಂಬುದಾಗಿ ಹೇಳಿದ್ರೆ ಹೇಳ್ತಾರೆ, ಕಾಯಿಲೆ ಇದ್ರೆ ನನ್ನ ಸಂತೋಷ ದೇವರು ಇಲ್ಲ, ಅಯ್ಯೋ ಯಪ್ಪ ಸೊಂಟ ನೋವು, ಅಯ್ಯೋ ಯಪ್ಪ ನನಗೆ ಈ ನೋವು ನನ್ನ ದೇಹದಲ್ಲಿ ಇದ್ದಿದೆ ಅಂತ ಹೇಳಿ ಕಷ್ಟಪಟ್ಟೆಲ್ಲ ಸೇವೆ ಮಾಡಬೇಡಪ್ಪ. ನನ್ನ ನಂಬು, ನಾನು ನಿನ್ನ ತಂದೆಯಾಗಿದ್ದೇನೆ, ನಿನ್ನ ಮಗನಿಗೆ ಒಂದು ಕಾಯಿಲೆ ಇದ್ದರೆ ಯಾವ ರೀತಿಯಾಗಿ ನಡುತ್ತೀಯೋ ಅದೇ ರೀತಿಯಾಗಿ ನನ್ನ ಹೃದಯ ನಿನ್ನ ಸೌಖ್ಯ ಮಾಡಬೇಕೆಂಬುದಾಗಿ ನನ್ನ ಹೃದಯ ಹಂಬಲಿಸ್ತದೆ, ನನ್ನ ಸೌಖ್ಯ ಮಾಡಲು ಬಯಸ್ತೇನೆ ಎಂಬುದೇ ತಂದೆಯ ಹೃದಯ. ಸೌಖ್ಯದಿಂದ ದೇವರನ್ನು ಸಂತೋಷವಾಗಿ ಸೇವಿಸೋದನ್ನು ದೇವರು ಮೆಚ್ಚುತ್ತಾನೆ. ಅದಕ್ಕಾಗಿ ಪ್ರಾರ್ಥಿಸಿ. ಸೌಖ್ಯ ಹೊಂದಿದ ಮೇಲೆ ನಾನು ಸೇವೆ ಮಾಡಿ ಅಂತ ಹೇಳ್ತಿಲ್ಲ. ಕೆಲವೊಂದು ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಸಡನ್ನಾಗಿ ಸೌಖ್ಯ ಕೊಡುವ ಕೆಲವರು ಜೀವಿತದಲ್ಲಿ ನಾನು ನೋಡಿದ್ದೇನೆ, ಪ್ರಾರ್ಥಿಸಿದ ತಕ್ಷಣ ಸೌಖ್ಯ ಸಿಗುತ್ತೆ. ಕೆಲವರು ಜೀವಿತದಲ್ಲಿ ಕಂಟಿನ್ಯೂಸ್ ಆಗಿ ಪ್ರಾರ್ಥನೆ ಕೆಲವೊಂದು ದಿವಸಗಳು ಮಾಡಿದ ನಂತರ ಸೌಖ್ಯ ಸಿಗ್ತದೆ. ಸಂತೋಷವಾಗಿ ದೇವರನ್ನು ಸೇವಿಸಿರಿ, ದೇವರು ಸೌಖ್ಯ ಮಾಡುವಾತನು ಎಂಬುದನ್ನು ನಂಬರಿ. ನೋಡಿ, ದೇವರು ತಂದೆ ಅನ್ನುವುದನ್ನು ನೀವು ನೋಡುವುದಾದರೆ ನೀವು ಅರ್ಥ ಮಾಡ್ಕೊಳ್ತೀರಾ, ದೇವರು ನಮ್ಮನ್ನು ಸೌಖ್ಯ ಮಾಡಲು ಮನಸ್ಸುಳ್ಳವನಾಗಿದ್ದಾನೆ ಎಂಬುದಾಗಿ. ದೇವರು ಖಂಡಿತವಾಗಿ ಪಕ್ಷಪಾತಿ ಅಲ್ಲ. ಜೀವ ಮರಣ ನಮ್ಮ ಮುಂದೆ ಇಟ್ಟಿದ್ದಾನೆ. ರೋಗ ಅನಾರೋಗ್ಯಗಳು ನಮ್ಮ ಮುಂದೆ ಇದೆ. ಅನಾರೋಗ್ಯ ಖಂಡಿತವಾಗಲೂ ದೇವರ ಕಡೆಯಿಂದಲ್ಲ. ಆರೋಗ್ಯವನ್ನು ಪಡ್ಕೊಳ್ಳಿ. ಅನೇಕ ವಾಕ್ಯ ಭಾಗಗಳಿದೆ ಆರೋಗ್ಯದ ಬಗ್ಗೆ. ನಾನು ಮುಂಬರುವ ಸಂಚಿಕೆಯಲ್ಲಿ ಆದಷ್ಟು ವಿಡಿಯೋಗಳನ್ನ ಮಾಡೋದಕ್ಕಾಗಿ ಪ್ರಯತ್ನಿಸಿದ್ರಿಂದ ನಾನು ನಿಲ್ಲಿಸ್ತೇನೆ. ದೇವರು ನಾಲ್ಕು ಮುಖ್ಯವಾದಂಥ ವಿಧಗಳಲ್ಲಿ ದೇವರು ಸೌಖ್ಯ ಮಾಡುವುದನ್ನು ನಾನು ನೋಡಿದ್ದೇನೆ. ಅದ್ರ ಬಗ್ಗೆ ನಾನು ಮಾತನಾಡ್ತೇನೆ. ಜಸ್ಟ್ ಇಂಟ್ರೋ ಹೇಳ್ತೇನೆ. ಪ್ರಾರ್ಥನೆಯ ಮೂಲಕ, ನಿಮ್ಮ ನಂಬಿಕೆಯ ಪ್ರಾರ್ಥನೆ ಮತ್ತು ಸಭೆಯ ಹಿರಿಯರು, ನಂಬಿಕೆಯಲ್ಲಿ ಬೆಳೆದಂಥವರು, ಅಭಿಷೇಕ್ತರು ಮಾಡುವ ಪ್ರಾರ್ಥನೆಯ ಮೂಲಕ ಉಂಟಾಗುವಂಥ ಸೌಖ್ಯ. ದೇವರ ವಾಕ್ಯ ಔಷಧಿಯಾಗಿದೆ. ದೇವರ ವಾಕ್ಯ ಜೀವವಾಗಿದೆ. ಈ ದೇವರ ವಾಕ್ಯದ ಮೂಲಕ ನಡೆಯುವಂತಹ ಸೌಖ್ಯ. ಮೊದಲನೇದಾಗಿ ನಂಬಿಕೆಯಲ್ಲಿ ಮಾಡುವಂಥ ಪ್ರಾರ್ಥನೆ, ಅಭಿಷೇಕ್ತರು ಮಾಡುವಂಥ ಪ್ರಾರ್ಥನೆ. ಎರಡನೇದಾಗಿ ದೇವರ ವಾಕ್ಯದ ಮೂಲಕ ನಡೆಯುವಂಥ ಪ್ರಾರ್ಥನೆ. ಮೂರನೇದಾಗಿ ಸಾಕ್ಷಿಗಳ ಮೂಲಕ. ಪ್ರಕಟಣೆಯಲ್ಲಿ ವಾಕ್ಯ ಇದೆ, ಸಾಕ್ಷಿಯಿಂದಲೂ ಯಜ್ಞದ ಕುರಿಯಾದ ಆತನ ರಕ್ತದಿಂದಲೂ ಆತನು ಸೈತಾನನನ್ನು ಜಯಿಸಿರುವುದಾಗಿ ಸಾಕ್ಷಿಗಳ ಮೂಲಕ ದೇವರು ಸೌಖ್ಯ ಮಾಡ್ತಾರೆ. ನಾಲ್ಕನೇದಾಗಿ ಕರ್ತನ ಮೇಜು. ನಾನು ಬರುವ ಸಂಚಿಕೆಯಲ್ಲಿ ಇದರ ಬಗ್ಗೆ ನಾನು ನಿಮ್ಮೊಂದಿಗೆ ಮಾತನಾಡ್ತೇನೆ. ಈಗ ನೀವು ಅನಾರೋಗ್ಯದಲ್ಲಿ ನರಳುತ್ತಿರುವುದಾದರೆ ಅರ್ಥ ಮಾಡ್ಕೊಳ್ಳಿ, ದೇವರು ತಂದೆ. ಈ ತಂದೆ ಸೌಖ್ಯ ಮಾಡುವಾತನು ಎಂಬುದನ್ನು ನಂಬಿ ನನ್ನೊಂದಿಗೆ ಪ್ರಾರ್ಥಿಸಿ. ಖಂಡಿತವಾಗಲೂ ಅನೇಕ ಸಾಕ್ಷಿಗಳನ್ನು ನಾವು ನೋಡಿದ್ದೇವೆ. ನಿಮ್ಮ ಜೀವಿತದಲ್ಲೂ ಸಹ ನಾವು ಸಾಕ್ಷಿಗಳನ್ನು ನೋಡ್ತೇವೆ.
ನೀವು ನನಗೆ ವಾಟ್ಸಪ್ ಮಾಡಬಹುದು. ನಾನು ನಿಮ್ಮನ್ನು ಎನ್ಕರೇಜ್ ಮಾಡ್ತೇನೆ. ಎಲ್ಲಿದ್ದರೂ ಸಹ ಒಂದು ವೇಳೆ ಈ ವಿಡಿಯೋ ನಾನು ರೆಕಾರ್ಡ್ ಮಾಡಿ ಹಾಕಿ ಹಲವಾರು ದಿವಸಗಳಾಗಿರ್ಬೋದು, ಆ ಒಂದು ಸಮಯದಲ್ಲಿ ನೀವು ನೋಡ್ತಾ ಇದ್ದರೂ ಸಹ ನೀವು ನಂಬಿಕೆಯಿಂದ ನನಗೆ ನೀವು ಪ್ರಾರ್ಥಿಸೋದಾದರೆ ಸೌಖ್ಯಗಳನ್ನು ನೀವು ಕಾಣ್ತೀರ. ಯೇಸುವೆ ತಂದೆಯಾದ ದೇವರೇ, ನಾವು ನಿಮ್ಮನ್ನು ತಂದೆ ಎಂಬುದಾಗಿ ಆಯ್ಕೆ ಮಾಡ್ತೇವೆ. ಯೇಸುವೆ, ತಂದೆಯನ್ನು ಪ್ರಕಟ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನ ಪ್ರೀತಿ ಸ್ವರೂಪನು, ಆತನಿಗೆ ಎರಡು ಮುಖ ಇಲ್ಲ. ದೇವರು ಪ್ರೀತಿಯಾಗಿಯೇ ಇದ್ದಾನೆ. ಶಿಕ್ಷಿಸುವಾತನಲ್ಲ, ರಕ್ಷಿಸುವಾತನು ಎಂಬುದನ್ನು ನಾವು ನಂಬ್ತೇವೆ. ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಕೈ ಜೋಡಿಸಿರುವಂಥ ಪ್ರತಿಯೊಬ್ಬರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಯೇಸುವಿನ ನಾಮದಲ್ಲಿ ಸೌಖ್ಯವನ್ನು ಮಾತನಾಡ್ತೇನೆ. ನಾನು ಪ್ರಾರ್ಥಿಸಿದಾಗಲೇ ಒಂದು ವ್ಯಕ್ತಿಯನ್ನು ನೋಡ್ತಿದ್ದೇನೆ, ಚರ್ಮ ರೋಗದಿಂದ ಕಷ್ಟಪಡ್ತಿದ್ದಾರೆ. ಯೇಸುವಿನ ನಾಮದಲ್ಲಿ ನೀವು ವಿಶ್ವಾಸಿಸಿ ನನ್ನೊಂದಿಗೆ ಪ್ರಾರ್ಥಿಸಿರಿ. ಈ ಒಂದು ಸಮಯದಲ್ಲಿ ದೇವರಾತ್ಮನು ನಿಮ್ಮನ್ನು ಸೌಖ್ಯ ಮಾಡ್ತಿದ್ದಾನೆ. ಚರ್ಮ ರೋಗ, ಸ್ಕಿನ್ ಡಿಸೀಸ್ ಹೀಲ್ಡ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಕಿಡ್ನಿ ಸಮಸ್ಯೆಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗುವುದನ್ನು ನಾನು ಕಾಣ್ತಿದ್ದೇನೆ. ಆರ್ಥರೈಟಿಸ್, ಮೊಣಕಾಲು ನೋವುಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗುವುದನ್ನು ನೋಡ್ತಿದ್ದೇನೆ. ಥೈರಾಯ್ಡ್ ಇಶ್ಯೂಸ್ ಹೀಲ್ ಆಗ್ತಿರುವುದನ್ನು ನೋಡ್ತಿದ್ದೇನೆ. ಗರ್ಭದ ಯೂಟ್ರಸ್ನಲ್ಲಿ ಸಮಸ್ಯೆ ಇರುವಂತಹ ಸ್ತ್ರೀಯರನ್ನು ಯೇಸು ಸೌಖ್ಯ ಮಾಡುತ್ತಿರುವುದನ್ನು ನಾನು ನೋಡ್ತಿದ್ದೇನೆ. ಪವಿತ್ರಾತ್ಮನು ಚಲಿಸ್ತಿದ್ದಾನೆ. ತನ್ನ ಪೂರ್ಣ ಶಕ್ತಿಯಿಂದ ನಿಮ್ಮನ್ನು ಸೌಖ್ಯ ಮಾಡ್ತಿದ್ದಾನೆ. ಥ್ಯಾಂಕ್ ಯು ಡ್ಯಾಡಿ. ಮಾ ಬ್ರಾಶೆ ಕೇಳಿರದಿ ಅಂತು ಮರಾಕ ಬ್ರಾತಲಿರದೆ ಕಣ್ಣಿನ ಸಮಸ್ಯೆಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗ್ತಿದೆ. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಜೀಸಸ್. ಯೇಸುವಿನ ನಾಮದಲ್ಲಿ ಸೌಖ್ಯವನ್ನು ಪಡ್ಕೊಳ್ಳಿ, ಸೌಖ್ಯವನ್ನು ಪಡ್ಕೊಳ್ಳಿ. ತೋಳು ನೋವುಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗ್ತಾ ಇದೆ. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಜೀಸಸ್. ಕಿಡ್ನಿ ಇಶ್ಯೂಸ್ ಆರ್ ಹೀಲ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಥ್ಯಾಂಕ್ ಯು ಡ್ಯಾಡಿ. ಸ್ತೋತ್ರ ಅಪ್ಪ, ಸ್ತೋತ್ರ ಕರ್ತನೆ. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಜೀಸಸ್. ಮೈಗ್ರೇನ್, ಹೆಡ್ಡೇಕ್, ತಲೆನೋವುಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗ್ತಾ ಇದೆ. ಅದು ಎಷ್ಟು ದೊಡ್ಡ ರೋಗವಾಗಿದ್ದರೂ ಸಹ ವಿಶ್ವಾಸದಲ್ಲಿ ಆತನ ಬಾಸುಂಡೆಗಳ ನಿಮಿತ್ತ ನಮಗೆ ಗುಣವಾಯಿತು. ಆತನ ಬಾಸುಂಡೆಗಳ ನಿಮಿತ್ತ ನಾವು ಸೌಖ್ಯವಾದೆವು. ಓ ಯೆಹೋವನೆಂಬ ನಾನೇ ನಮಗೆ ಆರೋಗ್ಯದಾಯಕನು. ಆತನು ನಮ್ಮ ಎಲ್ಲ ಅಪರಾಧಗಳನ್ನು ಕ್ಷಮಿಸಿ ಸಮಸ್ತ ರೋಗಗಳನ್ನು ವಾಸಿ ಮಾಡುವ ಆತನು. ಕೀರ್ತನೆ 107:20 ತನ್ನ ವಾಕ್ಯವನ್ನು ದೂತನ ಎಂಬಂತೆ ಕಳುಹಿಸಿ ನಿಮ್ಮನ್ನು ಸ್ವಸ್ಥ ಮಾಡುವಂಥ ದೇವರು. ಈಗಲೇ ದೇವರ ವಾಕ್ಯ ನಿಮ್ಮ ಬಳಿ ಚಲಿಸಿ ನಿಮ್ಮ ಹೃದಯಗಳಲ್ಲಿ ಕಾರ್ಯ ಮಾಡಿ ಸೌಖ್ಯವನ್ನು ತಂದುಕೊಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಆಶೀರ್ವದಿಸು ಸ್ವಾಮಿ, ಸೌಖ್ಯ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಕರ್ತನೆ. ಆಮೆನ್, ಆಮೆನ್. ನಾನು ವಿಶ್ವಸಿಸ್ತೇನೆ ದೇವರಾತ್ಮನ ಚಲನ ಬಹಳ ಬಲವಾಗಿದೆ ಎಂಬುದಾಗಿ. ನೀವು ನಿಮ್ಮ ಅನಿಸಿಕೆಗಳು, ನಿಮಗೆ ಸೌಖ್ಯ ಹೊಂದಿದರೆ ನಿಮ್ಮ ಸಾಕ್ಷಿಗಳು, ಮತ್ತು ನಮ್ಮೊಂದಿಗೆ ನೀವು ಪ್ರಯಾಣದಲ್ಲಿ ಇರಬೇಕಂದ್ರೆ, ಅಂದರೆ ಇದು ಸಮುದಾಯ, ಒಂದು ಕುಟುಂಬ, ಸಭೆನೂ ಕುಟುಂಬ, ಒಂದು ಕಮ್ಯುನಿಟಿ ಆಗಿದೆ. ನೀವು ನಮ್ಮೊಂದಿಗೆ ನೀವು ಸಂಪರ್ಕದಲ್ಲಿದ್ದು ಪ್ರಾರ್ಥಿಸಲು, ವಾಕ್ಯಗಳನ್ನು ಕಲಿಯಲು ಉತ್ಸಾಹವುಳ್ಳವರಾಗಿದ್ದರೆ ನೀವು ಟೆಕ್ಸ್ಟ್ ಮಾಡಿ. ನಾನು ಇನ್ನೊಂದು ಸಂಚಿಕೆಯಲ್ಲಿ, ಅಂದರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ನಾನು 4 ವಿಷಯಗಳ ಬಗ್ಗೆ ನಾನು ಮಾತನಾಡ್ತೀನಿ ಅಂತ ಹೇಳಿದ್ದೇನೆ. ಆ ವಿಡಿಯೋ ಬರೋವರೆಗೂ ಕಾದಿರಿ. ವಿಶ್ವಾಸಿಸ್ತೇನೆ ಇದು ನಿಮಗೆ ಆಶೀರ್ವಾದವಾಗಿ ಇರ್ತದೆ ಎಂಬುದಾಗಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.